ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಡಿಸ್ಟಿಲ್ ವಾಟರ್ ಹೇಗೆ ಫಿಲ್ ಮಾಡೋದು ಇನ್ವರ್ಟರ್ ಬ್ಯಾಟ್ರಿಲಿ ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಯಾಕಂದರೆ ಡಿಸ್ಟಿಲ್ ವಾಟರ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಅದೇನಾದರೂ ಡ್ರೈ ಆದರೆ ಬ್ಯಾಟ್ರಿ ಲೈಫ್ ಮತ್ತು ಬ್ಯಾಕಪ್ ಟೈಮ್ ಎರಡೂ ಕಡಿಮೆ ಆಗುತ್ತೆ. ಹಾಗಾದರೆ ಬನ್ನಿ ತೋರಿಸ್ತೀನಿ ಯಾವ ರೀತಿ ಫಿಲ್ ಮಾಡೋದಂತ. ಇದು ಲೂಮಿನಸ್ ಬ್ಯಾಟ್ರಿ 200Ah. ನೋಡಿ, ಇಲ್ಲಿದೆ ಇಂಡಿಕೇಟರ್ಸ್. ನೋಡಿ, ರೆಡ್ ಇದ್ದರೆ ಕ್ರಿಟಿಕಲ್, ಗ್ರೀನ್ ಇದ್ದರೆ ನಾರ್ಮಲ್ ಅಂಥೇಳಿ. ಇದೇ ರೀತಿ ಎಲ್ಲ ಇಂಡಿಕೇಟರ್ಸು ಇರ್ತವೆ. ನೋಡಿ, ಈ ರೀತಿ ಯಾವುದ್ಯಾವುದು ಗ್ರೀನ್ ಲೈನ್ಗಿಂತ ಕಮ್ಮಿ ಇದೆಯೋ ಅದನ್ನೆಲ್ಲ ಫಿಲಪ್ ಮಾಡಬೇಕು. ಇದರಲ್ಲಿ ಎಲ್ಲವೂ ಕಮ್ಮಿ ಇದೆ. ನೋಡಿ, ಇದೇ ಕ್ಯಾಪ್ಸ್ನ ಓಪನ್ ಮಾಡಿಕೊಂಡು ಫಿಲ್ ಮಾಡೋಣ. ಡಿಸ್ಟಿಲ್ ವಾಟರ್ ಬಾಟಲ್ ತೊಗೊಳ್ಳಿ. ಈ ಥರ ಒಂದು ಲಾಲ್ಕಿ ತೊಗೊಳ್ಳಿ, ಫಿಲ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಈ ಕ್ಯಾಪ್ನ ಓಪನ್ ಮಾಡೋಕ್ಕೆ ಈ ರೀತಿ ₹1 ಕಾಯಿನ್ ತೊಗೊಳ್ಳಿ. ನೋಡಿ, ಈ ರೀತಿ ಹಾಕಿ ಈ ಥರ ತಿರುಗಿಸಿ. ನೋಡಿ, ಈ ಥರ ಓಪನ್ ಆಗುತ್ತೆ. ನೋಡಿ, ಈಗ ಫುಲ್ ಓಪನ್ ಆಯಿತು. ಇದನ್ನು ಸೈಡ್ ಇಟ್ಕೊಳ್ಳಿ. ಲಾಲ್ಕಿ ಹಾಕ್ಕೊಂಡು ಇದರಲ್ಲಿ ಈಗ ಡಿಸ್ಟಿಲ್ ವಾಟರ್ ನಾನು ಫಿಲ್ ಮಾಡ್ತೀನಿ. ಹೇಗೆ ಇಂಡಿಕೇಟರ್ ಅಪ್ ಆಗುತ್ತೆ ನೋಡಿ, ಅಪ್ ಆಗ್ತಾ ಇದೆ. ಸಪೋಸ್ ಏನಾದರೂ ಅಪ್ ಆಗಲಿಲ್ಲ ಅಂದರೆ ಸ್ವಲ್ಪ ಬ್ಯಾಟ್ರಿನ ಶೇಕ್ ಮಾಡಿ, ಒಮ್ಮೊಮ್ಮೆ ಸ್ಟ್ರಕ್ ಆಗಿರುತ್ತೆ. ನೋಡಿ, ಅಪ್ ಆಗ್ತಾ ಇದೆ. ಗ್ರೀನ್ ಲೈನ್ ಬರೋವರೆಗೂ ಅಪ್ ಮಾಡಿ. ನೋಡಿ, ಟಚ್ ಆಗ್ತಾ ಇದೆ. ಗ್ರೀನ್ ಲೈನ್ಗಿಂತ ಜಾಸ್ತಿನೂ ಫಿಲಪ್ ಮಾಡಬೇಡಿ. ನೋಡಿ, ಈಗ ಟಚ್ ಆಯಿತು, ತಕ್ಕೊಂಬಿಡಿ. ಫಿಲ್ ಮಾಡಿ ಆದಮೇಲೆ ಮತ್ತೆ ಕ್ಯಾಪ್ ಹಾಕ್ಕೊಳ್ಳಿ. ಅದೇ ರೀತಿ ಟೈಟ್ ಮಾಡ್ಕೊಳ್ಳಿ. ಈ ರೀತಿ ಫುಲ್ ಟೈಟ್ ಮಾಡ್ಕೊಳ್ಳಿ. ಇದೇ ರೀತಿ ಎಲ್ಲವನ್ನೂ ಫಿಲಪ್ ಮಾಡ್ಕೊಳ್ಳಿ. ಫಾಸ್ಟ್ ಫಾರ್ವರ್ಡ್ ಮಾಡ್ತಾ ಇದ್ದೀನಿ. ನೋಡಿ, ಎಲ್ಲನೂ ಗ್ರೀನ್ ಲೈನ್ವರೆಗೂ ಫಿಲಪ್ ಮಾಡ್ಕೊಂಡಿದ್ದೀನಿ. ಈಗ ಕೊನೆಯದು ಫಿಲಪ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಫಿಲಪ್ ಮಾಡ್ತಾ ಇದ್ದೀನಿ. ಸಪೋಸ್ ಏನಾದರೂ ನೀವು ಗ್ರೀನ್ ಲೈನ್ಗಿಂತ ಜಾಸ್ತಿನೇ ಹಾಕಿದ್ರಿ ಅಂದರೆ ಸ್ವಲ್ಪ ಪಂಪಿಂಗ್ ಥರನೂ ಸಿಗುತ್ತೆ. ಆ ಥರ ಇದರಲ್ಲಿ ವಾಪಸ್ ತಗೊಳ್ಳಿ, ಅಥವಾ ಸಿರೇಂಜ್ ಯೂಸ್ ಮಾಡಿ ದಪ್ಪದ್ದು, ಅದರಲ್ಲೂ ವಾಪಸ್ ತಕ್ಕೋಬೋದು ನೀವು ಡಿಸ್ಟಿಲ್ ವಾಟರ್ನ. ಆದಷ್ಟು ಗ್ರೀನ್ ಲೈನಿಗೆ ಮೇಂಟೈನ್ ಮಾಡಿ. ಗ್ರೀನ್ ಲೈನಿಗೆ ಟಚ್ ಆಗಿದೆ. ಈಗ ಕ್ಯಾಪ್ ಹಾಕಿಬಿಡಿ. ಮೂರು ಅಥವಾ 4 ತಿಂಗಳಿಗೆ ಒಂದು ಸಲ ಈ ರೀತಿ ಚೆಕ್ ಮಾಡ್ತಾ ಇರ್ರಿ. ಆ ರೆಡ್ ಲೈನ್ಗಿಂತ ಕೆಳಗಡೆ ಹೋಗಲಿಕ್ಕೆ ಬಿಡಬೇಡಿ, ಇದು ಡ್ರೈ ಆಗಿಬಿಡುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.